ಹೆಲೋ ಥಿಂಕರ್ಸ್, ನೀವು ಯಾವತ್ತಾದ್ರೂ ಸಿಂಹ, ಹೈನ ಅಥವಾ ಪೈಥಾನ್ ರೀತಿಯ ಡೇಂಜರ್ಸ್ ಆದ ಪ್ರಾಣಿಗಳನ್ನ ಸಾಕೋದು ನೋಡಿದಿರಾ? ಖಂಡಿತ ನೀವು ನೋಡಿರೋದಿಲ್ಲ. ಒಂದು ವೇಳೆ ಇಂತಹ ಡೇಂಜರ್ಸ್ ಆದ ಪ್ರಾಣಿಗಳನ್ನ ಸಾಕೋದಕ್ಕೆ ನಿಮ್ಗೆ ಚಾನ್ಸ್ ಕೊಟ್ರೆ ನೀವು ಸಾಕ್ತೀರಾ? ಐ ಥಿಂಕ್ ಪಕ್ಕಾ ನೀವು ನೋ ಅಂತಾನೆ ಹೇಳ್ತೀರಾ. ಯಾಕಂದ್ರೆ ಈ ಪ್ರಾಣಿಗಳನ್ನ ಜೂನ್ ಅಲ್ಲಿ ನೋಡೋಕೆನೆ ತುಂಬಾ ಜನ ಭಯ ಪಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಆದ್ರೂ ಕೂಡ ನನಗೆ ಕಾಡು ಪ್ರಾಣಿಗಳು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನನ್ನ ಚಾನಲ್ ನಲ್ಲಿ ಹೆಚ್ಚಾಗಿ ಪ್ರಾಣಿಗಳ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ. ನೀವು ಯೋಚನೆ ಕೂಡ ಮಾಡಿರೋದಿಲ್ಲ, ಅಂತಹ ಡೇಂಜರ್ಸ್ ಆದ ಪ್ರಾಣಿಗಳನ್ನ ಕೂಡ ಕೆಲವು ಧೈರ್ಯಶಾಲಿಗಳು ಸಾಕ್ತಿದ್ದಾರೆ. ಆದ್ರೆ ಅವರು ಸಾಕಿದ್ದ ಕೆಲವು ಪ್ರಾಣಿಗಳೇ ಅವ್ರ ಮೇಲೆನೆ ಅಟ್ಯಾಕ್ ಮಾಡಿವೆ. ಇವತ್ತಿನ ವಿಡಿಯೋದ ಟಾಪಿಕ್ ಕೂಡ ಅದೇ. ಸೊ ಇನ್ನು ತಡ ಮಾಡುವುದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಂಬರ್ 10, ಚಿಂಪಾಂಜಿ. ಕಾಡು ಪ್ರಾಣಿಗಳನ್ನ ಸಾಕುವುದು ಎಷ್ಟೊಂದು ಡೇಂಜರ್ಸ್ ಆಗಿರುತ್ತೆ ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಸಾಕ್ಷಿ. ಒಂದು ಚಿಂಪಾಂಜಿ ಒಬ್ಬ ಮಹಿಳೆ ಮೇಲೆ ದಾಳಿ ಮಾಡಿ ಆಕೆಯ ಮೂಗು, ಕಣ್ಣು ಹಾಗೂ ಕಂಪ್ಲೀಟ್ ಮುಖವನ್ನೇ ಡ್ಯಾಮೇಜ್ ಮಾಡಿದೆ. ಸ್ಯಾಂಡ್ರಾ ಹಿರೈಡ್ ಅನ್ನುವ ಮಹಿಳೆ ಒಂದು ಚಿಂಪಾಂಜಿಯನ್ನ ಅದು ಚಿಕ್ಕ ಮಗುವಾಗಿದ್ದಾಗ್ಲಿಂದಲೂ ಅದನ್ನ ಸಾಕಿದ್ಲು. ಜೊತೆಗೆ ಈ ಚಿಂಪಾಂಜಿಗೆ ಟ್ರಾವಿಸ್ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ದಾಳೆ. ಈಕೆ ಎಲ್ಲಿಗೋದ್ರು ತನ್ನ ಜೊತೆನೆ ಕರ್ಕೊಂಡು ಹೋಗ್ತಿದ್ಲು. ಆದ್ರೆ ಈ ಚಿಂಪಾಂಜಿ ದೊಡ್ಡದಾಗುತ್ತಾ ಹೋದಂತೆ ಮನುಷ್ಯರ ಮಧ್ಯೆ ಬದುಕೋದಕ್ಕೆ ಇಷ್ಟವಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೆಲವು ಬಾರಿ ಇದು ತುಂಬಾನೇ ವಿಚಿತ್ರವಾದ ಕೆಲಸಗಳನ್ನ ಮಾಡ್ತಿತ್ತು. ಇದನ್ನೆಲ್ಲ ನೋಡಿದ ಇದ್ರ ಓನರ್ಗೆ ಕೂಡ ಏನೂ ಅರ್ಥವಾಗ್ತಿರ್ಲಿಲ್ಲ. ಒಂದು ದಿನ ಈ ಚಿಂಪಾಂಜಿ ಅದರ ಓನರ್ ನ ಫ್ರೆಂಡ್ ನ ಮೇಲೆ ಕೂಡ ಸಡನ್ ಆಗಿ ದಾಳಿ ಮಾಡುತ್ತೆ. ಆಕೆಯ ಹೆಸರು ಚಾರ್ಲಾನಸ್. ಈ ಚಿಂಪಾಂಜಿ ಎಷ್ಟೊಂದು ಭಯಂಕರವಾಗಿ ದಾಳಿ ಮಾಡಿತ್ತು ಅಂದ್ರೆ ಆಕೆಯ ಫೇಸ್ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ. ನಂತರ ಪೊಲೀಸರ ಮೇಲೆ ಕೂಡ ಈ ಚಿಂಪಾಂಜಿ ದಾಳಿ ಮಾಡುತ್ತೆ. ಇದರಿಂದ ಬೇರೆ ದಾರಿ ಇಲ್ಲದೆ ಗನ್ನಿಂದ ಶೂಟ್ ಮಾಡಿ ಇದನ್ನ ಸಾಯಿಸ್ತಾರೆ. ನಂಬರ್ 9, ಲಯನ್ಸ್. ಫ್ರೆಂಡ್ಸ್, ಮನೆಗಳಲ್ಲಿ ಬೆಕ್ಕುಗಳನ್ನ ಸಾಕ್ತಾರೆ, ಜೊತೆಗೆ ನಾಯಿಗಳನ್ನ ಕೂಡ ಸಾಕ್ತಾರೆ. ಆದ್ರೆ ಸಿಂಹಗಳನ್ನ ಯಾರು ಸಾಕ್ತಾರೆ ಗುರು? ಆದ್ರೆ ಗಾಜಾದಲ್ಲಿರುವ ಒಂದು ಕುಟುಂಬ 2 ಸಿಂಹದ ಮರಿಗಳನ್ನ ಸಾಕ್ತಿದ್ರು. ಏರ್ ಸ್ಟ್ರೈಕ್ ಇಂದ ಅವರ ಮನೆಯ ಹತ್ತಿರದಲ್ಲಿರುವ ಜೂ ಒಂದು ಕಂಪ್ಲೀಟ್ ಆಗಿ ನಾಶವಾಗುತ್ತೆ. ಪ್ಯಾಲೆಸ್ತೈನ್ ರೆಫ್ಯೂಜಿ ಆಗಿದ್ದ ಅಲ್ ಜಮಾಲ್ ಅನ್ನುವ ವ್ಯಕ್ತಿಗೆ ಆ ಜೂನಲ್ಲಿ ಜೀವಂತವಾಗಿದ್ದ 2 ಸಿಂಹದ ಮರಿಗಳು ಸಿಗ್ತವೆ. ಆ ಮರಿಗಳನ್ನ ಸಾಕುವುದಕ್ಕೆ ಮನೆಗೆ ತೆಗೆದುಕೊಂಡು ಬರ್ತಾನೆ. ಜೊತೆಗೆ ಅವುಗಳಿಗೆ ಮೋನಾ ಮತ್ತು ಅಲೆಕ್ಸ್ ಅನ್ನುವ ಹೆಸರುಗಳನ್ನ ಕೂಡ ಇಡ್ತಾನೆ. ತುಂಬಾ ಕಡಿಮೆ ಸಮಯದಲ್ಲೇ ಇವು ಕೂಡ ಅವರ ಕುಟುಂಬದ ಜೊತೆ ಬೆರೆತು ಹೋಗ್ತವೆ. ಅಲ್ ಜಮಾಲ್ ನ 7 ಜನ ಮಕ್ಕಳು ಕೂಡ ಪ್ರತಿದಿನ ಈ ಸಿಂಹದ ಮರಿಗಳ ಜೊತೆ ಆಟವಾಡ್ತಿದ್ರು. ಈ ಸಿಂಹದ ಮರಿಗಳು ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆ ಮಾಡ್ತಿರ್ಲಿಲ್ಲ. ನೋಡ್ತಾ ನೋಡ್ತಾ ಈ ಸಿಂಹದ ಮರಿಗಳು ವೇಗವಾಗಿ ದೊಡ್ಡವಾಗ್ತವೆ. ಆದ್ರೆ ಈ ಸಿಂಹದ ಮರಿಗಳನ್ನ ನೋಡಿ ಅಕ್ಕಪಕ್ಕ ಮನೆಯವರಿಗೆ ಅಷ್ಟೇ ಭಯವಾಗ್ತಿರ್ಲಿಲ್ಲ. ಇವುಗಳನ್ನ ಸಾಕುತ್ತಿರುವ ಕುಟುಂಬಕ್ಕೆ ಕೂಡ ಭಯ ಅನ್ನೋದು ಶುರುವಾಗುತ್ತೆ. ಯಾಕಂದ್ರೆ ದಿನೇ ದಿನೇ ಇವು ತುಂಬಾನೇ ಅಗ್ರೆಸಿವ್ ಆಗಿ ಬದಲಾಗ್ತಿದ್ವು. ಇದರಿಂದ ಹೆದರಿಕೊಂಡ ಈ ಕುಟುಂಬ ಈ ಸಿಂಹದ ಮರಿಗಳನ್ನ ಅನಿಮಲ್ ವೆಲ್ಫೇರ್ ಗೆ ಕೊಡ್ತಾರೆ. ನಂಬರ್ 8, ಹೈನಾ. ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರಬಹುದು, ಹೈನಾ ಸೌತ್ ಆಫ್ರಿಕಾದ ಅತ್ಯಂತ ಡೇಂಜರ್ಸ್ ಆದ ಪ್ರಾಣಿ. ಒಂದು ವೇಳೆ ಇದು ಗುಂಪಿನಲ್ಲಿ ದಾಳಿ ಮಾಡಿದ್ರೆ ಕಾಡಿನ ರಾಜ ಅಂತ ಕರೆಯುವ ಸಿಂಹವನ್ನ ಕೂಡ ಬೇಟೆಯಾಡುತ್ತೆ. ಇಂತಹ ಡೇಂಜರ್ಸ್ ಆದ ಪ್ರಾಣಿಯನ್ನ ಕೂಡ ನಾಯಿಗಳ ತರ ಸಾಕ್ತಿದ್ದಾರೆ. ನೈಜೀರಿಯಾದ ಜನರು ಯಾಕೆ ಈ ಕಾಡು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕ್ತಾರೆ ಅಂದ್ರೆ ಇದರಿಂದ ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಸಾಕ್ತಾರೆ. ನಮ್ಮ ದೇಶದಲ್ಲಿ ಯಾವ ರೀತಿ ಕೋತಿಗಳನ್ನ ಪಳಗಿಸಿ ಅವುಗಳ ಕೈಯಲ್ಲಿ ಸರ್ಕಸ್ ಮಾಡಿಸಿ ಹಣ ಮಾಡ್ತಾರೋ ಅದೇ ರೀತಿಯಲ್ಲಿ ನೈಜೀರಿಯಾದ ಜನರು ಕೂಡ ಹೈನಾಗಳ ಕೈಯಲ್ಲಿ ಸರ್ಕಸ್ ಮಾಡಿಸಿ ಅವರು ಹಣ ಮಾಡ್ತಾರೆ. ಆದ್ರೆ ಇವುಗಳನ್ನ ಎಷ್ಟು ಚೆನ್ನಾಗಿ ಪಳಗಿಸಿದ್ರು ಕೂಡ ಕೆಲವು ಬಾರಿ ಇದರ ಭಯಂಕರವಾದ ರೂಪವನ್ನ ತೋರಿಸುತ್ತೆ. ಅಂದ್ರೆ ಇದರ ಸರ್ಕಸ್ ಅನ್ನ ನೋಡಲು ಬಂದಿದ್ದ ಜನರ ಮೇಲೆನೆ ಈ ಹೈನಾಗಳು ದಾಳಿ ಮಾಡ್ತವೆ. ಅಷ್ಟೇ ಅಲ್ಲ ಗುರು, ಕೆಲವು ಬಾರಿ ಇದನ್ನ ಪಳಗಿಸಿದವನ ಮೇಲೆನೆ ತಿರುಗಿ ಬೀಳುತ್ತೆ. ಹಣ ಮಾಡೋದಕ್ಕೆ ಜನರು ಪ್ರಾಣವನ್ನೇ ಪಣಕ್ಕೆ ಇಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಂಬರ್ 7, ಬಿಯರ್. ನಿಮ್ಮಲ್ಲಿ ಎಷ್ಟು ಜನರು ಕರಡಿ ಕುಣಿತವನ್ನ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಒಂದು ಕಾಲದಲ್ಲಿ ಕರಡಿಗಳನ್ನ ಸಾಕುವುದು ನಾರ್ಮಲ್ ಆದ ವಿಷಯವಾಗಿತ್ತು. ಆದ್ರೆ ಈಗಲ್ಲ. ನೀವು ನೋಡುತ್ತಿರುವ ಈ ಕರಡಿಯ ಹೆಸರು ಸ್ಟೆಫಾನ್. ಕಳೆದ 25 ವರ್ಷಗಳಿಂದ ರಷ್ಯಾದ ಒಂದು ಫ್ಯಾಮಿಲಿ ಈ ಕರಡಿಯನ್ನ ತನ್ನ ಮನೆಯಲ್ಲೇ ಸಾಕ್ತಿದ್ದಾರೆ. ಈ ಕರಡಿಗೆ 3 ತಿಂಗಳು ವಯಸ್ಸಿದ್ದಾಗಿನಿಂದಲೂ ಇದನ್ನ ಮನೆಯಲ್ಲೇ ಸಾಕ್ತಿದ್ದಾರೆ. ಈ ಫ್ಯಾಮಿಲಿಯ ಜೊತೆಗೆ ಇದು ಎಷ್ಟೊಂದು ಬೆರೆತು ಹೋಗಿದೆ ಅಂದ್ರೆ ಫ್ಯಾಮಿಲಿಯ ಜೊತೆಗೆ ಟೇಬಲ್ ನ ಮೇಲೆ ಕೂತ್ಕೊಂಡು ಇದು ಕೂಡ ಊಟವನ್ನ ಮಾಡುತ್ತೆ. ಅಷ್ಟೇ ಅಲ್ಲ ಗುರು, ಸೋಫಾ ಮೇಲೆ ಕೂತ್ಕೊಂಡು ಟಿವಿಯನ್ನ ಕೂಡ ನೋಡುತ್ತೆ. ಈ ಕಪಲ್ ಕೂಡ ಕರಡಿಯನ್ನ ತಮ್ಮ ಸ್ವಂತ ಮಗುವಿನ ತರ ನೋಡಿಕೊಳ್ತಾರೆ. ಇವರಿಗೆ ಮೋಸ್ಕೋವ ಕಾಡಿನಲ್ಲಿ ಗಾಯಗಳಾಗಿದ್ದ ಈ ಕರಡಿ ಮರಿ ಸಿಕ್ಕಿತ್ತು. ಆಗಿನಿಂದಲೂ ಇದನ್ನ ಸುರಕ್ಷಿತವಾಗಿ ತಮ್ಮ ಮನೆ ಮಗನ ರೀತಿ ನೋಡಿಕೊಳ್ತಿದ್ದಾರೆ. ನಂಬರ್ 6, ಕ್ರೊಕೊಡೈಲ್. ದೊಡ್ಡ ದೊಡ್ಡ ಹಲ್ಲುಗಳು, ಬಲಿಷ್ಠವಾದ ದೇಹವನ್ನು ಹೊಂದಿರುವ ಈ ಮೊಸಳೆಯಿಂದ ಮನುಷ್ಯರು ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆಯದಲ್ವಾ? ಆದ್ರೆ ಇಂಡೋನೇಷ್ಯಾದಲ್ಲಿರುವ ಒಂದು ಕುಟುಂಬಕ್ಕೆ ಇದೆಲ್ಲ ಅನ್ವಯಿಸೋದಿಲ್ಲ. ಯಾಕಂದ್ರೆ ಕೊಜಾಕ್ ಹೆಸರಿನ ಒಂದು ದೈತ್ಯಕಾರದ ಮೊಸಳೆಯನ್ನ ತಮ್ಮ ಮನೆಯಲ್ಲಿ ಸಾಕ್ತಿದ್ದಾರೆ. ಅದು ಕೂಡ ಅವರ ಮನೆಯ ದೊಡ್ಡ ಮಗ ಅಂತ ಹೇಳ್ತಾರೆ. ಈ ಮೊಸಳೆಯ ಉದ್ದ ಬಂದು 6 ಅಡಿ ಹಾಗೂ ತೂಕ 200 kg ಅಷ್ಟಿದೆ. ಈ ಮೊಸಳೆ ಮರಿ ಇದ್ದಾಗಿನಿಂದ ಅಂದ್ರೆ 10 ಸೆಂಟಿಮೀಟರ್ ಉದ್ದ ಇದ್ದಾಗಿನಿಂದಲೂ ಇದನ್ನ ಮನೆಯಲ್ಲಿ ಸಾಕ್ತಿದ್ದಾರೆ.
ಸಾಕಿದ್ದಾರೆ. ಪ್ರತಿದಿನ 2 ಕೆಜಿ ಮೀನುಗಳನ್ನ ತಿಂದು ಪ್ರೆಸೆಂಟ್ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಇವರು ತೋರಿಸುವ ಪ್ರೀತಿ ಹಾಗೂ ಒಂದೇ ಜಾಗದಲ್ಲಿ ಯಾವಾಗ್ಲೂ ಇರೋದ್ರಿಂದ ಈ ಮೊಸಳೆಯ ದೇಹ ತುಂಬಾನೇ ದಪ್ಪಗಾಗಿದೆ. ಇದರಿಂದ ಇದರ ಪ್ರಾಣಕ್ಕೆ ಅಪಾಯ ಇದೆ ಅಂತ ತಿಳ್ಕೊಂಡು ಫೈನಲಿ ಅನಿಮಲ್ ವೆಲ್ಫೇರ್ ಗೆ ಇದನ್ನ ಕೊಡ್ತಾರೆ. ಯಾಕಂದ್ರೆ ಸರಿಯಾದ ಡಯಟ್ ಅನ್ನ ಫಾಲೋ ಮಾಡಿಸಿ ಈ ಮೊಸಳೆಯನ್ನ ಆರೋಗ್ಯವಾಗಿ ನೋಡಿಕೊಳ್ತಾರೆ ಅಂತ. ನಂಬರ್ 5 ಬಫೆಲೋ. ಬಫೆಲೋವನ್ನ ಮನೆಯಲ್ಲಿ ಸಾಕೋದು ನಿಮ್ಗೆ ಅಷ್ಟೊಂದು ವಿಚಿತ್ರ ಅನಿಸದೇ ಇರಬಹುದು. ಆದ್ರೆ ಇವರು ಬಫೆಲೋವನ್ನ ಸಾಕುವ ರೀತಿ ನೋಡಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯವಾಗುತ್ತೆ. ಈ ಪ್ರಪಂಚದಲ್ಲಿ ವಿಚಿತ್ರವಾದ ಜನರಿಗೆ ಕಡಿಮೆ ಏನೂ ಇಲ್ಲ. ಅದೇ ರೀತಿ ಕೆನಡಾದಲ್ಲಿರುವ ಜಿಮ್ ಸಾಟರ್ನ ಜೊತೆ ಯಾವಾಗಲೂ ಒಂದು ಬಫೆಲೋ ಇರೋದನ್ನ ನಾವು ನೋಡಬಹುದು. ಇದರ ಹೆಸರು ಬೈಲೆ ಜೂನಿಯರ್. ಇದು 8 ಅಡಿ ಉದ್ದ ಹಾಗೂ 800 ಕೆಜಿ ತೂಕವನ್ನ ಹೊಂದಿದೆ. ಇಷ್ಟೊಂದು ದೊಡ್ಡ ಬಫೆಲೋವನ್ನ ತನ್ನ ಕಾರ್ನಲ್ಲಿ ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಬಫೆಲೋ ಒಂದು ಚಿಕ್ಕ ಮಗುವಾಗಿದ್ದಾಗಿಂದಲೂ ತನ್ನ ಮನೆಯಲ್ಲೇ ಮಗು ರೀತಿ ಸಾಕ್ತಿದ್ದಾನೆ. ನಂಬರ್ 4 ವಾಟರ್ ಮಾನಿಟರ್. ಇದೊಂದು ಹಲ್ಲಿ ಜಾತಿಗೆ ಸೇರಿದ ಜೀವಿ. ಇದನ್ನ ಸಾಕುವುದು ತುಂಬಾನೇ ಡೇಂಜರಸ್ ಅಂತ ಅನಿಮಲ್ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಾರೆ. ಅವರ ಪ್ರಕಾರ ವಾಟರ್ ಮಾನಿಟರ್ ಅನ್ನ ಮನುಷ್ಯರ ಮಧ್ಯದಲ್ಲಿ ಸಾಕುವುದು ಸರಿಯಲ್ಲ. ಯಾಕಂದ್ರೆ ಇದು ತುಂಬಾನೇ ಅಗ್ರೆಸಿವ್ ಆಗಿರುವ ಜೀವಿ, ಜೊತೆಗೆ ತುಂಬಾನೇ ವಿಷಕಾರಿ ಕೂಡ. ಅಂದ್ರೆ ಇದರ ಒಂದು ಬೈಟ್ ಮನುಷ್ಯನ ದೇಹದಲ್ಲಿ ಊತದ ಜೊತೆಗೆ ರಕ್ತ ಕೂಡ ಸೋರುತ್ತೆ. ಆದ್ರೂ ಕೂಡ ಒಬ್ಬ ಮಹಿಳೆ ಈ ಡೇಂಜರ್ಸ್ ಆದ ಪ್ರಾಣಿಯನ್ನ ಸಾಕಿದ್ದಾಳೆ. ಜೊತೆಗೆ ಈ ಹಲ್ಲಿಗೆ ರೆಕ್ಸ್ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ದಾಳೆ. ಇದರ ಉದ್ದ ಹೆಚ್ಚು ಕಡಿಮೆ 7 ಅಡಿಗಳು ಹಾಗೂ ತೂಕ 22 ಕೆಜಿ. ಇದು ಬೇಟೆಯಾಡಿ ತಿನ್ನುವ ಅವಶ್ಯಕತೆ ಇಲ್ಲ ಅಲ್ವಾ. ಇದರಿಂದ ಹೆಚ್ಚಾಗಿ ಫ್ಯಾಟ್ ಫ್ರೀ ಫುಡ್ ಅನ್ನೇ ಇದಕ್ಕೆ ಕೊಡಲಾಗುತ್ತೆ. ಅಂದ್ರೆ ಹೆಚ್ಚಾಗಿ ಮೊಲಗಳನ್ನ ಮತ್ತು ಅಳಿಲುಗಳನ್ನ ತಿನ್ನೋದಕ್ಕೆ ಕೊಡ್ತಾರೆ. ನಂಬರ್ 3 ಹಿಪ್ಪೋ. ಜೆಸಿಕಾ ಯಾವಾಗ್ಲೂ ನೀರಿನಲ್ಲೇ ತನ್ನ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾಳೆ. ಸಂಜೆ ಆದ ಕೂಡಲೇ ತನ್ನ ಮನೆಗೆ ಬರ್ತಾಳೆ. ನೀವೆಲ್ಲ ಯೋಚನೆ ಮಾಡ್ತಿರ್ತೀರಾ ಯಾರು ಈ ಜೆಸಿಕಾ ಅನ್ನುವ ಹುಡುಗಿ ಅಂತ. ಅಷ್ಟಕ್ಕೂ ಜೆಸಿಕಾ ಅಂದ್ರೆ ಹುಡುಗಿ ಅಲ್ಲ, ಇದೊಂದು ಹಿಪ್ಪೋ. ಆಫ್ರಿಕಾದಲ್ಲಿರುವ ಅತ್ಯಂತ ಡೇಂಜರ್ಸ್ ಆದ ಪ್ರಾಣಿ ಇದು. ಪ್ರತಿ ವರ್ಷ ಹೆಚ್ಚು ಕಡಿಮೆ 500 ಜನರ ಪ್ರಾಣ ಈ ಹಿಪ್ಪೋಗಳ ದಾಳಿಯಲ್ಲೇ ಹೋಗ್ತಿವೆ. ಇಂತಹ ಪ್ರಾಣಿಯನ್ನ ಕೂಡ ಮನೆಯಲ್ಲಿ ಸಾಕ್ತಿದ್ದಾರೆ. ಈ ಕುಟುಂಬ ತಮ್ಮ ಮನೆಯ ಮಗಳ ರೀತಿಯಲ್ಲಿ ಈ ಹಿಪ್ಪೋವನ್ನ ಸಾಕ್ತಾರೆ. ನಾರ್ಮಲ್ ಆಗಿ ಎಲ್ಲಾ ಹಿಪ್ಪೋಗಳು ಅಗ್ರೆಸಿವ್ ಆಗಿರ್ತವೆ. ಆದ್ರೆ ಜೆಸಿಕಾ ಅನ್ನುವ ಈ ಹಿಪ್ಪೋ ಮಾತ್ರ ತುಂಬಾನೇ ಶಾಂತವಾಗಿರುತ್ತೆ. ಹೆಚ್ಚು ಕಡಿಮೆ ಇದರ ತೂಕ 1000 ಕೆಜಿ. ತುಂಬಾ ಜನ ಟೂರಿಸ್ಟ್ ಗಳು ಕೂಡ ಈ ಹಿಪ್ಪೋವನ್ನ ಮೀಟ್ ಆಗೋದಕ್ಕೆ ಬರ್ತಾರೆ. ನಂಬರ್ 2 ಪೂಮಾ. ಹೌದು, ನೀವು ಕೇಳಿದ್ದು ನಿಜ. ಪೂಮಾ ಪ್ರಾಣಿಯನ್ನ ಕೂಡ ಒಂದು ಫ್ಯಾಮಿಲಿ ಮನೆಯಲ್ಲಿ ಸಾಕ್ತಿದ್ದಾರೆ. ರಷ್ಯಾಗೆ ಸೇರಿದ ಈ ಕಪಲ್ ಒಂದು ಜೂ ಇಂದ ಪೂಮಾವನ್ನ ದತ್ತು ತೆಗೆದುಕೊಳ್ತಾರೆ. ಅದು ಕೂಡ 8 ತಿಂಗಳ ಮಗುವಾಗಿದ್ದಾಗ್ಲೇ ಇದನ್ನ ದತ್ತು ತೆಗೆದುಕೊಳ್ತಾರೆ. ಹಾಗೂ ಪೂಮಾವನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕಂತ ಆಸೆ ಪಟ್ಟು ಜೂನವರನ್ನ ಕೂಡ ಕನ್ವಿನ್ಸ್ ಮಾಡಿ ಫೈನಲಿ ಈ ಪೂಮಾವನ್ನ ಮನೆಗೆ ಕರೆದುಕೊಂಡು ಬರ್ತಾರೆ. ಹಾಗೂ ಈ ಪ್ರಾಣಿಗೆ ಮೆಸ್ಸಿ ಅನ್ನುವ ಹೆಸರನ್ನ ಕೂಡ ಇಡ್ತಾರೆ. ಮೆಸ್ಸಿಗಾಗಿ ಮನೆಯಲ್ಲಿ ಒಂದು ಸಪರೇಟ್ ಆದ ರೂಮ್ ಅನ್ನ ಕೂಡ ತಯಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗುರು, ಈ ಪ್ರಾಣಿಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಜೊತೆಗೆ 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಪ್ರತಿದಿನ ಮೆಸ್ಸಿಗೆ ತಿನ್ನೋದಕ್ಕೆ ಹಸಿ ಮಾಂಸವನ್ನ ಕೊಡ್ತಾರೆ. ಜೊತೆಗೆ ಕಾರ್ನಲ್ಲಿ ಸುತ್ತಾಡೋದಕ್ಕೆ ಕೂಡ ಈ ಪ್ರಾಣಿಯನ್ನ ಕರೆದುಕೊಂಡು ಹೋಗ್ತಾರೆ. ನಂಬರ್ 1 ಪೈಥಾನ್. ನಾಯಿಗಳ ಜೊತೆ ಇಲ್ಲ ಬೆಕ್ಕುಗಳ ಜೊತೆ ಮಕ್ಕಳು ಆಟವಾಡುವುದನ್ನ ನೀವು ನೋಡಿರ್ತೀರಾ. ಆದ್ರೆ ಇವತ್ತು ನಾನು ತೋರಿಸುವ ಒಬ್ಬ ಹುಡುಗ ಒಂದು ಪೈಥಾನ್ ಹಾವನ್ನ ಸಾಕ್ತಿದ್ದಾನೆ. ಕಂಬೋಡಿಯಾದಲ್ಲಿರುವ ಸಂಬತ್ ಅನ್ನುವ ಈ ಹುಡುಗ ತನ್ನ ಈ ವಿಚಿತ್ರವಾದ ಫ್ರೆಂಡ್ ಜೊತೆ ಊಟ ಮಾಡ್ತಾನೆ, ಆಡ್ತಾನೆ ಹಾಗೂ ಅದರ ಜೊತೆಗೆ ಮಲಗ್ತಾನೆ ಕೂಡ. ಈ ಹುಡುಗನಿಗೆ 3 ವರ್ಷ ವಯಸ್ಸಿದ್ದಾಗ ಇವನ ಮನೆಯ ಹತ್ತಿರದಲ್ಲಿ ಈ ಪೈಥಾನ್ ಮರಿ ಹಾವು ಸಿಕ್ಕಿದೆ. ಈ ಹುಡುಗನ ತಾಯಿ ತನ್ನ ಮಗನ ಜೊತೆಗೆ ಈ ಮರಿ ಪೈಥಾನ್ ಹಾವನ್ನ ಕೂಡ ಸಾಕ್ತಾಳೆ. ಪ್ರೆಸೆಂಟ್ ಈ ಹಾವಿನ ಉದ್ದ ಬಂದು 16 ಅಡಿ ಹಾಗೂ 100 ಕೆಜಿ ತೂಕವಿದೆ. ಈ ಹಾವು ದೊಡ್ಡದಾದ ಮೇಲೆ ಮನೆಯಿಂದ ದೂರ ಬಿಟ್ಟು ಬಂದ್ರು ಕೂಡ ಮತ್ತೆ ಅವರ ಮನೆಗೆನೆ ಇದು ರಿಟರ್ನ್ ಬರ್ತಿತ್ತು. ಸೊ ಫ್ರೆಂಡ್ಸ್, ಕಾಡಿನಲ್ಲಿ ಇರಬೇಕಾದ ಪ್ರಾಣಿಗಳನ್ನ ಮನೆಯಲ್ಲಿ ಸಾಕೋದು ಸರಿನಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.